ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ನಿಂಗೆ ಏನೋ ತರೋದಿದೆ, ಅದನ್ನ ನೋಡ್ರಿ ತುಂಬಾ ಖುಷಿ ಪಡ್ತೀಯ. ನಾನು ಹೇಳಿದ್ದೆ ಒಂದು, ಅವ್ನು ಮಾಡ್ತಿರೋದೇ ಇನ್ನೊಂದು. ಅವನು ನಮ್ಮ ನಿಯಂತ್ರಣ ತಪ್ಪು ಹೋಗ್ಬಿಟ್ಟಿದ್ದಾನೆ. ಇದನ್ನ ಕೊಡೋದಕ್ಕೆ ಕೋಣೆಗೆ ಬರ್ಬೇಕಾಗಿತ್ತಾ? ಅಲ್ಲೇ ಕೊಡ್ಬೋದಿತ್ತಲ್ಲ. ಎಷ್ಟು ಒಳ್ಳೆ ಹಣ್ಣುಗಳು ತಂದಿದ್ಯೋ, ಪರಿಮಳನೇ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಂಗೂ ಬೇಕಾ? ತಗೊಳ್ಳೋ, ನೀನು ತಿನ್ನು. ನಾನೇನು ಅಷ್ಟೊಂದು ಹಣ್ಣುಗಳನ್ನ ಒಬ್ಳೆ ತಿಂತೀನಾ? ತಿನ್ನೋ. ಅಲ್ಲ ಕಣೋ, ನನಗೋಸ್ಕರ ಅಷ್ಟೊಂದು ಹಣ್ಣುಗಳು ತಂದಿದ್ಯಲ್ಲ, ನಾನು ಅಂದ್ರೆ ನಿಂಗೆ ಅಷ್ಟೊಂದು ಪ್ರೀತಿನಾ? ಜಾಜಿ, ಬಂದೆ. ಹೋಗು ಹೋಗು, ಎಲ್ಲಿವರೆಗೂ ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೋ ನಾನು ನೋಡೇ ಬರ್ತೀನಿ. ನಿನ್ನ ಕತ್ತಿಸಿ ರಕ್ತ ಕೊಡಿಲ್ಲ. ಏನಾಯ್ತು ಗುರುಗಳೇ? ನನ್ನ ತಾಯಿ ನುಡಿತಾ ಇದ್ದಾಳೆ, ಇವತ್ತು ರಾತ್ರಿ 12 ಗಂಟೆ ಒಳಗೆ ಏನೋ ಒಂದು ಅಪಾಯ ಕಾದಿದೆ. ದೊಡ್ಡ ದುರಂತನೇ ನಡೆಯುತ್ತೆ. ಅನಾಹುತನ? ಎಲ್ಲಿ? ಯಾರಿಗೆ? ಜಾಜಿಗೆ. ಜಾಜಿಗೆ ಜಾಜಿ, ಜಾಜಿ, ಏನಮ್ಮ? ನಿನಗೆ ಎಷ್ಟು ಸರ್ತಿ ಹೇಳಿದ್ರು ಅಷ್ಟೇ. ಅದೇನ್ ಮರವೆ ನಿನಗೆ? ದಿನಕ್ಕೆ 4 ಸರ್ತಿ ಈ ಲೇಹ ತಗೋ ಅಂತ ವೈದ್ಯರು ಹೇಳಿಲ್ವೇನೆ? ಕಹಿ ಅಮ್ಮ, ಅದು ನನಗೆ ಬೇಡ. ಔಷಧಿ ಕಹಿ ಆಗಲ್ದೆ ಸಿಹಿಯಾಗ ಇರತ್ತೆ. ಮೊದಲು ಇದನ್ನ ತಗೋ. ಕಹಿ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲು ಬೆರೆಸಿ ತಗೋ. ಅದನ್ನ ತಗೊಳ್ಳೇಬೇಕಾ? ಹಾಕ್ತೀನಿ ನೋಡು. ತಗೋಬೇಕಾ? ನಿನಗಲ್ದೆ ಇದ್ರು ನಿನ್ನ ಹೊಟ್ಟೆನಲ್ಲಿರೋ ಮಗುಗೋಸ್ಕರನಾದ್ರೂ ನೀನು ಆರೈಕೆ ಮಾಡ್ಕೊಳ್ಳೇಬೇಕು. ಆಗ್ಲೇ 4 ತಿಂಗಳು ತುಂಬ್ತಾ ಬಂತು. ತಗೋ ಹೋಗು. ಕೊಡು. ಜಾಜಿ, ಏನಮ್ಮ? ಜಾಜಿ, 4 ತಿಂಗಳು ತುಂಬ್ತಾ ಬಂತು. ಇನ್ನೆಲ್ಲ ಜಾಗೃತಿಯಾಗಿರ್ಬೇಕು. ಊಟ ತಿಂಡಿ ಔಷಧಿ ವಿಷಯದಲ್ಲಿ ಆಲಸ್ಯ ಮಾಡಬಾರ್ದು. ಯಾಕೋ ಏನು ಸೇರದೇ ಇಲ್ಲ ಅಮ್ಮ. ವಾಕರ್ಕೆ ಬಂದಾಗತ್ತೆ, ತಿನ್ನೋದೇ ಬೇಡ ಅನ್ಸುತ್ತೆ. 4 ತುಂಬಿ 5 ಬೀಳೋವರೆಗೂ ಹೀಗೇನೆ. ತಿನ್ಬೇಕು ಅಂತ ಅನ್ಸುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಬೇಡ ಅಂತ ಅನ್ಸುತ್ತೆ. ಹಾಗಂತ ಹಾಗೆ ಬಿಡೋ ಹಾಗಿಲ್ಲ. ಈಗ ನೀನು ಒಬ್ಳೆ ಅಲ್ಲ ಅನ್ನೋದನ್ನ ಮನ್ಸಲ್ಲಿ ನೆನ್ಪಿಟ್ಕೋ. ನಂಗೆ ಯಾಕೋ ಏನು ಸೇರ್ತಿಲ್ಲ ಅಮ್ಮ. ಇನ್ನೊಂದು ತಿಂಗಳು ಕಣೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಬೈಕೆಗಳು ಶುರು ಆಗತ್ತೆ, ಎಲ್ಲ ತಿನ್ಬೇಕು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯ ನೋಡ್ಕೊ. ಹ್ಞೂ. ಆಮೇಲೆ ದಿನ ಸಂಜೆ ಅಮ್ಮನವ್ರಿಗೆ ದೀಪ ಅಂಟಿಸಿದ್ಮೇಲೆ ಲಲಿತಾ ಸಹಸ್ರನಾಮ, ಖಡ್ಗಮಾಲಾ ಸ್ತೋತ್ರ ಎಲ್ಲದನ್ನು ಪಠನೆ ಮಾಡು. ಗರ್ಭಿಣಿ ಹೆಂಗಸರಿಗೆ ತುಂಬ ಒಳ್ಳೇದು. ಅದು ನಂಗೆ ಪೂರ್ತಿಯಾಗಿ ಬರಲ್ಲ ಅಮ್ಮ. ನಾನು ಹೇಳ್ಕೊಡ್ತೀನಿ ಬಿಡು, ಇಲ್ಲಾಂದ್ರೆ ಅಜ್ಜಿ ಜೊತೆ ಕೂತ್ಕೊಂಡು ಮಾಡು. ನಂಗೆ ಹೆಚ್ಚೊತ್ತು ಕೂರಕ್ಕಾಗಲ್ಲ ಅಮ್ಮ, ಕಾಲೆಲ್ಲ ಜೋಮ್ ಹಿಡಿಯುತ್ತೆ. ಅಮ್ಮನವ್ರ ಮುಂದೆ ಕೈ ಜೋಡಿಸ್ ಕೂತ್ರೆ ಎಂತೆಂಥ ಕಷ್ಟಗಳೇ ಪರಿಹಾರ ಆಗತ್ತಂತೆ. ಇನ್ನೀಗ ಜೋ ಹಿಡಿಯೋದು ಯಾವ ಮಹಾ ಹೇಳೋ? ನೀನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಏನೇನೋ ಕಾರಣಗಳು ಕೊಡ್ಬೇಡ.
ಲಲಿತಾ ಸಹಸ್ರನಾಮ, ಖಡ್ಗಮಾಲಾ ಸ್ತೋತ್ರ, ರಾಮಾಯಣ, ಮಹಾಭಾರತ ಎಲ್ಲ ಒಂದೊಂದೇ ಪಠನೆ ಮಾಡೋದಕ್ಕೆ ಶುರು ಮಾಡು. ಇದೇ ತಿಂಗಳಲ್ಲಿ ಗರ್ಭಾವಸ್ಥೆನಲ್ಲಿರೋ ಮಗು ಹೊರಗಿನ ಆಗು ಹೋಗುಗಳನ್ನೆಲ್ಲ ಗ್ರಹಿಸೋ ಶಕ್ತಿ ಪಡ್ಕೊಳ್ಳೋದು. ನಾವು ಅದಕ್ಕೆ ಒಳ್ಳೇದನ್ನು ತುಂಬಿದ್ರೆ ಅದು ಒಳ್ಳೇದನ್ನೇ ಕಲ್ತ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮುಸ್ಸಂಜೆ ಆಗ್ತಾ ಇದ್ದ ಹಾಗೆ ನನ್ನನ್ನು ಅಜ್ಜಿನೋ ಜೊತೆನಲ್ಲಿ ಕೂರಿಸ್ಕೊಂಡು ಪಠನೆ ಶುರು ಮಾಡು. ಅದು ಮಗುವಿನ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ. ಏನೇ ಅರ್ಥ ಆಯ್ತಾ? ಹಾಂ, ಅರ್ಥ ಆಯಿತು. ಮತ್ತೆ ನೀವು ನಿಮ್ಮ ಚೊಚ್ಚಲ ಹೆರಿಗೆಗೆ ಮುಂಚೆ ಇದೆಲ್ಲ ಮಾಡ್ತಿದ್ರಾ ಅಮ್ಮ? ಮಾಡ್ದೆ ಏನೋ, 3 ಹೊತ್ತು ಅದೇ ಕೆಲಸ ನನಗೆ. ದೇವಸ್ಥಾನ ಬೇರೆ ಹತ್ರ ಇದೆಯಾ, ಬೆಳಿಗ್ಗೆ ನಿಮ್ಮ ಅಪ್ಪನ ಜೊತೆ, ಸಾಯಂಕಾಲ ನಿಮ್ಮ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ನಾನು ನಿಮ್ಮ ಅಜ್ಜಿ ಸೇರಿಕೊಂಡು ಲಲಿತಾ ಸಹಸ್ರನಾಮ ಪಠನೆ ದಿನಾ ಮಾಡ್ತಾ ಇದ್ವಿ. ನಿಂಗೆ ಗೊತ್ತಲ್ವಾ, ನಾ ಸುಂದ್ರಿನ ಹೆತ್ತಿದ್ದೆ ಅಮ್ಮನವ್ರ ದೇವಸ್ಥಾನದಲ್ಲಿ. ಅಲ್ಲ ಅಮ್ಮ, ನೀವಷ್ಟೆಲ್ಲ ಪೂಜೆ ಮಾಡಿನೂ ದೇವಸ್ಥಾನದಲ್ಲೇ ಸುಂದ್ರಿನ ಹೆತ್ರೂ ಅವಳು ಯಾಕೆ ನಾಸ್ತಿಕಳಾದ್ಲು? ಅವಳು ಯಾಕೆ ಅಮ್ಮನವ್ರನ್ನ ದ್ವೇಷಿಸ್ತಿದ್ಲು? ಗರ್ಭಿಣಿಯರು ಮಾಡೋ ಒಳ್ಳೆ ಕೆಲಸ ಹೊಟ್ಟೆಲಿರೋ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ ಸುಂದ್ರಿ ಯಾಕೆ ದೈವ ವಿರೋಧಿ ಆಗಿದ್ಲು? ಜಾಜಿಗ? ಹೌದು ಮಣಿಕಂಠ, ಆ ದುರಂತ ಸಂಭವಿಸೋದು ಜಾಜಿಗೆ. ಆ ಜಾಜಿಗೆ ಏನಾದರೂ ಆಗ್ಬಿಟ್ರೆ ಶ್ರೀ ಚಕ್ರ ಅಲ್ಲ ಗುರುಗಳೇ, ಜಾಜಿಗೆ ಏನಾದರೂ ಆಗ್ಬಿಟ್ರೆ ಅವಳ ಗರ್ಭಸಂಜಾತ ಶ್ರೀಚಕ್ರ ಸ್ವರೂಪಿ ಮಗುನ ಪಡ್ಕೊಳ್ಳೋದು ಹೇಗೆ? ಅವಳ ಜೊತೆ ಅದು ಎಲ್ಲ ಜಾಜಿಗೆ ಏನೂ ಆಗ್ಬಾರ್ದು, ಶ್ರೀಚಕ್ರಕ್ಕೆ ಏನೂ ಆಗ್ಬಾರ್ದು. ಆ ಶ್ರೀಚಕ್ರ ನಂದು, ನನಗೆ ಸೇರ್ಬೇಕಾದದ್ದು. ಆ ಜಾಜಿಗೆ ಏನು ಆಗದಿರೋ ಹಾಗೆ ತಡಿಬೇಕು ಮಣಿಕಂಠ. ಅಲ್ಲ ಗುರುಗಳೇ, ಕುರೂಪಿಯಿಂದಾನೆ ಅವಳಿಗೇನಾದ್ರು ಅಪಾಯ ಆಗ್ಬೋದಾ? ಅವನೇ ಏನಾದರೂ? ಗೊತ್ತಿಲ್ಲ ಮಣಿಕಂಠ. ಜಾಜಿಗೆ ಅಪಾಯ ಕುರೂಪಿಯಿಂದನೋ ಅಮ್ಮನವರಿಂದಲೋ ಗೊತ್ತಿಲ್ಲ, ಆದ್ರೆ ಅಪಾಯ ಅಂತೂ ಸತ್ಯ. ಅಮ್ಮನವ್ರ ಜಾಜಿಗೆ ಏನು ಮಾಡಕ್ ಸಾಧ್ಯ ಇಲ್ಲ ಗುರುಗಳೇ. ಯಾಕಂದ್ರೆ ಅಮ್ಮನವರ ಒಂದಂಶನ ಜಾಜಿ ಗರ್ಭವಾಗಿ ಹೊತ್ಕೊಂಡಿದ್ದಾಳೆ. ನನಗೆ ಯಾಕೋ ಆ ಕುರೂಪಿ ಮೇಲೆ ಅನುಮಾನ. ಹೌದು ಮಣಿಕಂಠ, ಆ ಕುರುಪಿನ ನಾವು ನಂಬೋದಕ್ಕಾಗೋದಿಲ್ಲ. ಅವನು ನಮ್ಮ ಕೈ ಮೀರಿ ಹೋಗಿದ್ದಾನೆ. ಅವನ ಸ್ವಾರ್ಥ ಸಾಧನೆಗೆ ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ನೀಚ ಅವನು. ಅವನನ್ನು ಆವಾಹಿಸಿ ಜಾಜಿನ ಬರ್ಸ್ಕೊಂಡ್ ಬಾ ಅಂತ ಕಳಿಸಿದ್ದೆ ತಪ್ಪಾಯ್ತು. ಆದ್ರೆ ಅವನನ್ನು ತಡೆಯೋದು ಹೇಗೆ? ಅವನ ನಮ್ಮ ಮಾತನ್ನೇ ಕೇಳ್ತಾ ಇಲ್ವಲ್ಲ. ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂರೋದಕ್ಕಾಗೋದಿಲ್ಲ ಮಣಿಕಂಠ. ಹೇಗಾದ್ರೂ ಮಾಡಿ ಜಾಜಿನ ಅಪಾಯದಿಂದ ಕಾಪಾಡಬೇಕು, ಕುರುಪಿನ ತಡಿಬೇಕು. ನೀವೇ ಹೀಗನ್ಬಿಟ್ರೆ ಹೇಗೆ ದೇಶಿಕರೇ? ಕೈ ಬಿಡಬೇಡಿ, ಏನಾದರೂ ಮಾಡಿ ಕಗ್ಗಂಟ ಕೂತಿರೋ ನನ್ನ ಮಗಳ ಅಲ್ಪಾಯುಷ್ಯಕ್ಕೆ ಒಂದು ಪರಿಹಾರ ಕೊಡಿ. ಶೇಖರಿ, ಪರಿಹಾರ ಕೊಡಿ ಅಂದರೆ ನಾನು ಏನು ಪರಿಹಾರ ಕೊಡಲಿ? ನಾನು ನಿನ್ನ ಹಾಗೆ ಸಾಮಾನ್ಯ ಮನುಷ್ಯ ಅಪ್ಪ. ನೀನು ಸುಮ್ಮನೆ ನನ್ನ ಬಗ್ಗೆ ಏನೇನೋ ತಿಳ್ಕೊಂಡಿದ್ಯಾ ಅಷ್ಟೇ. ನೀವು ಜ್ಞಾನಿಗಳು, ವೇದ ಪುರಾಣ ಪಂಚಾಂಗ ಧರ್ಮನಿಷ್ಠೆ ನಿಯಮ ತಿಳಿದಿರೋರು, ಮೇಲಾಗಿ ಅಮ್ಮನವರ ಭಕ್ತರು. ನಿಮಗೆ ತಿಳ್ಕೊಳಕ್ಕಾಗದೇ ಇರೋದೇನಿದೆ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ದೇಶಿಕರೇ, ನನ್ನ ಮಗಳ ಅಲ್ಪಾಯುಷ್ಯಕ್ಕೊಂದು ಪರಿಹಾರ ಕೊಡಿ. ಶೇಖರಿ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ನನ್ನದೇ ಆದ ಚೌಕಟ್ಟುಗಳಿವೆ, ಅದನ್ನು ಮೀರೋಕ್ಕಾಗಲ್ಲಪ್ಪ. ಆ ಶಕ್ತಿ ನನ್ನಲ್ಲಿಲ್ಲ. ನನ್ನಲ್ಲಿ ಅಲ್ಪ ಸ್ವಲ್ಪ ಏನಾದರೂ ಕೊಂಚ ಶಕ್ತಿ ಇದ್ದರೆ ಅದು ಸ್ವಾಧ್ಯಾಯ, ಅಮ್ಮನವ್ರ ಕೃಪೆ, ಸಂಸ್ಕಾರ ಹಾಗೂ ದೈವಾರಾಧನೆಯಿಂದ ಮಾತ್ರ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು, ದಯವಿಟ್ಟು ನನ್ನ ಮಗಳ ಅಲ್ಪಾಯುಷ್ಯದಿಂದ ಪಾರು ಮಾಡಿ. ಅದು ನನ್ನಿಂದ ಸಾಧ್ಯ ಇಲ್ಲಪ್ಪ. ವಿಧಿನೇ ಬದಲಾಯಿಸುವಷ್ಟು ಶಕ್ತಿವಂತ ನಾನಲ್ಲ. ನೀವೇ ಹೀಗನ್ಬಿಟ್ರೆ ನಮ್ಮಂತ ಸಾಮಾನ್ಯರು ಏನ್ ಮಾಡ್ಬೇಕು ದೇಶಕ್ರೆ? ಭಾವನ್ಯಾಷ್ಟಕದಲ್ಲಿ ಸದ್ಗುರು ಶಂಕರಾಚಾರ್ಯ ಭಗವತ್ಪಾದರು ಏನು ಹೇಳಿದರು ಗೊತ್ತಾ ಶೇಖರಿ? ಅನಾಥೋ ದರಿದ್ರೋ ಜರಾರೋಗ ಯುಕ್ತೋ ಮಹಾಕ್ಷೀಣ ದೀನ
ಸದಾ ಜಾಡ್ಯವಕ್ತ್ರ ವಿಪತ್ತೌ ಪ್ರವಿಷ್ಟ ಪ್ರಣಾಷ್ಟ ಸದಾಹಂ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಈ ಶ್ಲೋಕದ ಅರ್ಥ ಏನಪ್ಪ ಅಂದರೆ, ಮನುಷ್ಯ ಅನಾಥನಾಗಿರಲಿ, ದೀನನಾಗಿರಲಿ, ಕಡುಬಡವನಾಗಿರಲಿ, ಅಥವಾ ಯಾವುದೇ ರೋಗದಿಂದ ಸಂಕಟ ಪಡ್ತಾ ಇರಲಿ, ಸದಾ ತಾಯಿ ಜಗನ್ಮಾತೆಯನ್ನು ನೆನೀತಾ ಇದ್ರೆ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡ್ತಾಳೆ ಅಂತಪ್ಪ ಅರ್ಥ. ಈಗ ನಮ್ಗುಳಿದಿರೋದು ಅದೊಂದೇ ದಾರಿ, ಆ ಜಗನ್ಮಾತೆಯನ್ನು ನೆನೆಯೋದು. ಹಾಗಿದ್ರೆ ನನ್ನ ಮಗಳು ಸತ್ತು ಹೋಗ್ತಾಳ? ಇಷ್ಟು ಹೇಳಿದ್ಮೇಲೂ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ ಶೇಖರಿ. ನನ್ನ ಮಗಳು ಬದುಕಲ್ವಾ? ಶೇಖರಿ, ಅವಳ ಸಾವನ್ನ ನಾನು ನೋಡ್ಬೇಕಾ? ಉದ್ವೇಗಕ್ಕೊಳಗಾಗ್ಬೇಡ ಶೇಖರಿ. ಜಾಜಿಗಿಂತ ಮುಂಚೆ ನಾನೇ ಸತ್ತು ಹೋದ್ರೆ? ಹುಚ್ಚಿಗೆ ಹಿಡಿದಿದ್ಯಾ ನಿನಗೆ? ಹೌದು, ನಾನ್ ಸಾಯ್ಬೇಕು. ಬೇಡ ಶೇಖರಿ, ನಾನು ಸಾಯ್ಬೇಕು. ಬೇಡ ಶೇಖರಿ. ಶೇಖರಿ, ಅಲ್ಲ ಅಮ್ಮ, ನೀವಷ್ಟೆಲ್ಲ ಪೂಜೆ ಮಾಡಿನೋ ದೇವಸ್ಥಾನದಲ್ಲೇ ಸುಂದ್ರಿನ ಹೆತ್ರೂ ಅವಳು ಯಾಕೆ ನಾಸ್ತಿಕಳಾದ್ಲು? ಗರ್ಭಿಣಿಯರು ಮಾಡೋ ಒಳ್ಳೆ ಕೆಲಸ ಹೊಟ್ಟೆಲಿರೋ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ ಸುಂದ್ರಿ ಯಾಕೆ ದೈವ ವಿರೋಧಿ ಆಗಿದ್ಲು? ಅಮ್ಮ, ನಾನು ಹೇಳಿದ ಮಾತಿಗೆ ಬೇಜಾರಾಯ್ತಾ ಅಮ್ಮ? ಇಲ್ಲ, ಬೇಜಾರೇನೂ ಇಲ್ಲ. ಅಮ್ಮ, ನಿನ್ನ ಮನ್ಸಿಗೆ ಬೇಜಾರಾಗಲಿ ಅಂತ ನಾನು ಹಾಗೆ ಕೇಳಲಿಲ್ಲ. ನೀವಷ್ಟು ಅಮ್ಮನವ್ರ ಸೇವೆ ಮಾಡಿದ್ರು ಸುಂದ್ರಿ ಯಾಕೆ ದೈವ ವಿರೋಧಿ ಆದ್ಲು ಅನ್ನೋ ಕುತೂಹಲಕ್ಕೆ ಕೇಳಿದೆ ಅಷ್ಟೆ. ಅಮ್ಮ, ನನಗೆ ಗೊತ್ತಿರೋ ಹಾಗೆ ಈ ಮನೆಯಲ್ಲಿ ಎಲ್ಲರೂ ಅಮ್ಮನವ್ರ ಭಕ್ತರೆ. ಶಂಕರಜ್ಜ, ಅಜ್ಜಿ, ಅಪ್ಪ, ನೀನು, ಚಿಕ್ಕಮ್ಮ ಎಲ್ಲರೂ. ಗರ್ಭಿಣಿ ಆದಾಗ ದೇವರ ಸ್ತುತಿ ಕೇಳಿದ್ರೆ ಹೇಳಿದ್ರೆ ಮಗುಗೆ ಒಳ್ಳೇದಾಗತ್ತೆ, ಒಳ್ಳೆ ಪರಿಣಾಮ ಬೀಳತ್ತೆ ಮಗು ಮೇಲೆ ಅಂತ ನೀನು ಹೇಳಿದ್ದಕ್ಕೆ ನನಗೆ ಕೆಟ್ಟ ಕುತೂಹಲ ಹುಟ್ಕೊಳ್ತು. ಕ್ಷಮ್ಸಮ್ಮ, ಇನ್ನೊಂದ್ಸತಿ ಇಂಥ ಪ್ರಶ್ನೆ ಎಲ್ಲ ಕೇಳಲ್ಲ. ನನಗೇನು ಆಸೆನ ಇರತ್ತೆ ನನ್ನ ಮಗಳು ನಾಸ್ತಿಕ್ಲಾಗಿ ಹುಟ್ಲಿ, ದೇವ್ರನ್ನೇ ಎದುರು ಹಾಕ್ಕೊಳ್ಳಿ ಅಂತ. ಪೂರ್ವ ಜನ್ಮದ ಕರ್ಮ ಫಲ ಅಂತ ಒಂದಿರತ್ತಲ್ಲ, ನಾನು ನಿಮ್ಮಪ್ಪ ಯಾರು ಹೊಟ್ಟೆ ಉರ್ಸಿದ್ವೋ ಏನೋ, ಈ ಜನ್ಮದಲ್ಲಿ ಸುಂದರಿಯಿಂದ ಪಡ್ಬಾಡದ ಪಾಡೆಲ್ಲ ಪಟ್ವಿ. ಅದ್ರ ಮೇಲೆ ಪುತ್ರಿ ವಿಯೋಗ ಬೇರೆ. ಜನ್ಮ ಜನ್ಮಾಂತರದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಂತೂ ನೀನು ಅಪ್ಪ ಇಬ್ಬರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಿಮ್ಮಂಥ ಒಳ್ಳೆಯವ್ರಿಗೆ ಯಾಕಮ್ಮ ಕೆಟ್ಟದಾಯಿತು? ನಾನು ಬಸ್ರಿ ಆಗಿದ್ದಾಗ ಕಂಡವ್ರು ಹೇಳಿದ್ದೆಲ್ಲ ಮಾಡಿದೆ, ಅಮ್ಮನವ್ರ ಸೇವೆ ಮಾಡಿದೆ. ಆದರೆ ಕರ್ಮಗಳು ಬಿಡಬೇಕಲ್ಲ ಜಾಜಿ. ನನ್ನ ಮಗಳು ದೈವ ವಿರೋಧಿಯಾಗಿ ಹುಟ್ಟಿದ್ಲು, ಅರ್ಧ ದಾರಿಲೆ ಅವಳು ಪ್ರಯಾಣ ಮುಗಿಸಿದ್ಲು. ಹಾಗಿದ್ರೆ ನನ್ನ ಪೂರ್ವ ಜನ್ಮದ ಕರ್ಮ ನನ್ನ ಮಗು ಮೇಲೂ ಪರಿಣಾಮ ಬೀಳತ್ತಾ? ಒಂದು ವೇಳೆ ನನ್ನ ಮಗು ಛೇ ಬಿಡ್ತು ಅನ್ನು, ಹಾಗೆಲ್ಲ ಏನೂ ಆಗಲ್ಲ. ಅಲ್ಲ ಅಮ್ಮ, ನಾವೇನೋ ಒಳ್ಳೆ ಮಗು ಹುಟ್ಟಬೇಕು ಅಂತ ದೈವಾರಾಧನೆ ಮಾಡ್ಬೋದು, ಆದರೆ ಹುಟ್ಟೋ ಮಗು ದೈವ ಭಕ್ತಿಯಿಂದ ಕೂಡಿರುತ್ತೆ ಅನ್ನೋದು ಖಚಿತ ಅಲ್ವಲ್ಲ?
प्रभृति देवेशी ಶೇಖರೇ नोऽयं त्वदुप्राशितः अतोऽस्यं तव भक्तस्य निर्वत्रयमनोरथम् ನಿನಗೆ ಅಮ್ಮನವ್ರ ಕೃಪೆ ಇದೆ, ನೀನು ನಿಶ್ಚಿಂತೆಯಾಗಿರು. ಹೋದ ಜೀವನ ವಾಪಸ್ ಕೊಟ್ಟು ನಿನಗೊಂದು ಬದುಕು ಕೊಟ್ಟಿದ್ದಾರೆ. ನಮ್ಮ ಸುಂದರಿ ಜಾಗನ ತುಂಬೋ ಹಾಗೆ ಮಾಡಿದ್ದಾರೆ. ಅಂದಮೇಲೆ ನಿನಗೆ ಅಮ್ಮನವ್ರ ಕೃಪೆ ಇದೆ ಅಂತ ಅಲ್ವಾ? ನೀ ಏನು ಆತಂಕ ಪಡಬೇಡ. ನೀನು ಯಾವ ಪಾಪನೂ ಮಾಡಿಲ್ಲ. ನಿನಗೆ ಅಮ್ಮನವ್ರಂತ ಮಗು ಹುಟ್ಟತ್ತೆ ನೋಡ್ತಾರು. ಅಮ್ಮನವ್ರಂತ ಮಗುನ ಅಂದ್ರೆ ಹೆಣ್ಮಗುನ? ಯಾಕೆ ನಿನಗೆ ಹೆಣ್ಮಗು ಬೇಡವಾ? ಹೆಣ್ಮಗುನೇ ಬೇಕು. ಬಂಗಾರಿಗೂ ಹೆಣ್ಮಗುನೇ ಇಷ್ಟ. ಇದುವರೆಗೂ ಅವನು ಯಾವ ಆಸೆನೂ ನೆರವೇರಿಸಿಲ್ಲ ನಾನು. ಈಗ ನನಗೆ ಹೆಣ್ಮಗು ಆದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ. ಅವನಿಗೆ ಖುಷಿ ಆದ್ರೆ ನನಗೂ ಖುಷಿನೇ. ಸುಂದ್ರಿ ಹುಟ್ಟೋದಕ್ಕೆ ಮುಂಚೆ ನಿಮ್ಮ ಅಪ್ಪನೂ ಹಾಗೇ ಇದ್ರು. ಅವ್ರಿಗೆ ಹೆಣ್ಮಗು ಬೇಕು ಅಂತ, ನನಗೆ ಗಂಡು ಮಗು ಬೇಕು ಅಂತ. ಅವ್ರಿಷ್ಟದಂತೆ ಹೆಣ್ಮಗು ಆಯ್ತು. ಸುಂದ್ರಿ ಹುಟ್ಟಿದ್ 5 ವರ್ಷ ಅವಳ ಕಾಲ್ ನೆಲ ಸೋಕ್ದೇ ಇರೋ ಹಾಗೆ ನೋಡ್ಕೊಂಡ್ರು. ಅಷ್ಟಿಷ್ಟ ಅವಳು ಅಂದ್ರೆ. ಎಲ್ಲ ಅಪ್ಪಂದ್ರು ಹಾಗೆ ಅಲ್ವಾ ಅಮ್ಮ? ಅಂತೂ ನನಗೆ ನಿಂದು ಸುನೀತಂದು 2 ಬಾಣಂತನ ಮಾಡೋ ಹಬ್ಬ. ಕೈ ತುಂಬ ಕೆಲಸ, ಮನೆ ತುಂಬ 2 ಮಕ್ಕಳ ಅಳು, ನಗು, ಕೇಕೆ, ಗೆಜ್ಜೆ ಶಬ್ದ ನೆನೆಸ್ಕೊಂಡ್ರೆ ನಾನೇ ಪುಣ್ಯವಂತೆ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಎಲ್ಲ ಸಂಭ್ರಮದ ದಿನಗಳೇ. ಅಮ್ಮ, ನನಗೆ ಯಾಕೋ ಭಯ. ಏನು ಭಯ? ಅದು ನನ್ನ ಹೆರಿಗೆ ಸುಸೂತ್ರವಾಗತ್ತಲ್ವಾ ಅಮ್ಮ? ಅಯ್ಯೋ ಪೆದ್ದಿ, ಅಷ್ಟೇನಾ? ಚೊಚ್ಚಲ್ ಹೆರಿಗೆ ಅಂದಮೇಲೆ ಎಲ್ರಿಗೂ ಭಯ ಇದ್ದೇ ಇರತ್ತೆ. ಏನೂ ಆಗೋದಿಲ್ಲ, ಭಯ ಪಟ್ಕೋಬೇಡ. ಅಲ್ಲ, ಅಕಸ್ಮಾತ್ ನನಗೇನಾದ್ರೂ ಆಗ್ಬಿಟ್ರೆ? ಬಿಡ್ತು ಅನ್ನು. ಅದ್ಯಾಕೆ ಅಪಶಕ್ನ ಮಾತಾಡ್ತೀಯಾ? ಹೆರಿಗೆಲಿ ಕೆಲವ್ರು ತೀರ್ಕೋತಾರೆ ಅಲ್ವಾ? ಸಾಕು, ನಿಲ್ಲಿಸ್ತೀಯಾ? ಒಬ್ಬ ಮಗಳನ್ನ ಕಳ್ಕೊಂಡು ಅನುಭವಿಸ್ತಾ ಇರೋ ನೋವೇ ಸಾಕು. ಇನ್ನೀನು ಸಾವಿನ ಬಗ್ಗೆ ಮಾತಾಡ್ಬೇಡ. ನಿನ್ ಕೈ ಮುಗಿತೀನಿ. ಬೆಂಕಿ ಅಂದ್ರೆ ಬಾಯಿ ಬೆಂದೋಗತ್ತಾ ಅಮ್ಮ? ಮುಸ್ಸಂಜೆ ಹೊತ್ತಲ್ಲಿ ಅಶುಭ ಮಾತಾಡಬಾರ್ದು. ಈ ಹೊತ್ತಿನಲ್ಲಿ ಅಶ್ವಿನಿ ದೇವತೆಗಳು ನಾವು ಹೇಳಿದ್ದಕ್ಕೆಲ್ಲ ಅಸ್ತು ಅಸ್ತು ಅಂತ ಇರ್ತಾರಂತೆ. ಏನೂ ಆಗೋದಿಲ್ಲ. ಏನೇನೋ ಯೋಚನೆ ಮಾಡಿ ನೀನು ಭಯ ಪಟ್ಕೊಳ್ಳೋದಲ್ದೆ ನನ್ನೂ ಭಯ ಪಡಿಸ್ತಾ ಇದೆಯಾ? ಚಿಕ್ಕಮ್ಮ ನೋಡು ಎಷ್ಟು ಧೈರ್ಯವಾಗಿದ್ದಾಳೆ. ನೀನು ಹಾಗೆ ಧೈರ್ಯವಾಗಿರಬೇಕು. ಅಮ್ಮನೋರಿದಾರಲ್ವಾ, ಏನೂ ಆಗೋದಿಲ್ಲ. ಪ್ರಾಣ ಕಳ್ಕೊಳ್ತೀನಿ ಅಂದ ತಕ್ಷಣ ಪ್ರಾಣ ಹೋಗ್ಬಿಡಲ್ಲ ಶೇಖರಿ. ಪ್ರಾಣ ಕೊಡೋಳು ಅವಳೆ, ಪ್ರಾಣ ಕಿತ್ಕೊಳ್ಳೋಳು ಅವಳೆ. ಕಷ್ಟವೋ ಸುಖವೋ ಆಯಸ್ಸಿರುವವರೆಗೂ ನಾವು ಬದುಕಿರಲೇಬೇಕು. ಆಯಸ್ಸು ಮುಗಿದ ಮನುಷ್ಯನ ಸಾವನ್ನ ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ.